ಹಾಯ್ ಗಾಯ್ಸ್. ಸೊ ನಾ ಇವಾಗ MMSಗೆ ಹೋಗ್ತಾ ಇದೀನಿ. ಸೊ ನನ್ನ ಬೀಳ್ ಕೊಡುಗೆ ಕೊಡೋಕ್ಕೆ ಬಂದಿದ್ದಾಳೆ. ಮಲ್ಗ ಹಂಗೆ ಇದ್ದು ಬಂದವಳು ನೋಡಿ. ಸೊ MMSಗೆ ಹೋಗ್ತಾವನೆ, ಹುಷಾರಾಗಿ ಹೋಗ್ಬಾ, ನನಗೂ ಬೇಡ್ಕೋಬಾ. ಓ ಆಯಿತು, ಅದು ಆಯ್ತಾ. ಹ್ಯಾಪಿ ಜರ್ನಿ, ಬಾಯ್. ಥ್ಯಾಂಕ್ ಯು, ಲವ್ ಯು. ಹುಷಾರಾಗಿ ಹೋಗ್ಬೋದು. ಸೊ ಬನ್ನಿ, ವ್ಲಾಗ್ನ ಇನ್ನು ಅಲ್ಲಿ ಸಂತೋನ್ ಪಿಕ್ ಮಾಡಿ ಶಿವಬ್ರ ಮನೆ ಹತ್ರ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಓಕೆ ನೋಡಿ ಗಾಯ್ಸ್, ಮಳೇಲಿ ನೆನ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ನಾನು ಅವಾಗೇನೆ ಬಂದೆ, ಆಗಲೇ ಮಳೆ ಬರ್ತಾ ಇರಲಿಲ್ಲ. ಇವ್ ಡ್ಯಾಡಿ ಏನೋ ಅದು ಪರ್ಸನಲ್ ಬಿಡಿ, ಹಾಗೆ ಛತ್ರಿ ಹಿಡಿಸ್ಕೊಂಡೆ ಕರ್ಕೊಂಡು ಹೋಯ್ತಾ ನೋಡಿ ಫ್ರೆಂಡ್. ಅವನು ಛತ್ರಿ ಹಿಡ್ದವನೆ, ನಾನು ನೋಡಿ ಫುಲ್ ನೆಂದೋಗಿದ್ದೀನಿ. ಗಾಡಿ ಓಡಿಸ್ತಾ ಇರೋದಲ್ವಾ ಅದಕ್ಕೆ. ಇವಾಗ ಶಿವಬ್ರ ಮನೆ ಹತ್ರ ಹೋಗ್ತಾ ಇದೀವಿ. ಬನ್ನಿ, ಅಲ್ಲೊತ್ತು ನಾನು ಕಂಟಿನ್ಯೂ ಮಾಡ್ತೀನಿ. ನೋಡಿ ಸೀದಾ ಇವಾಗ ಮಳೇಲಿ ನೆನ್ಸ್ಬಿಟ್ಟು ಕರ್ಕೊಂಡು ಬಂದವನೆ. ನಾನು ಫುಲ್ಲು ನೆಂದೋಗಿದ್ದೀನಿ. ಅವ್ನು ನೋಡಿ, ಇದು ನೆಂದೋಗಿರೋದಂತೆ. ನೆಂದೆ ಹೋಗಿರೋದು ಇನ್ನೊಂದು ಕಲರ್ ಗೊತ್ತಾಯ್ತು. ಅಲ್ಲ, ನೆಂದೋಗಿರೋದಂತೆ ನೋಡ್ರಿ. ಅದಕ್ಕೆ ನನ್ನ ನೋಡ್ರಿ, ಹಿಡ್ಕೋ ಒಂದು ನಿಮಿಷ. ನನ್ನ ನೋಡ್ರಿ, ಏನು ಮಾಡಕ್ಕಾಗಲ್ಲ. ಮಾದೇಶ್ವರ ಬೆಟ್ಟ ಇಲ್ಲೇ ತೋರಿಸ್ಬಿಟ್ಟ ನೋಡಿ. ಫುಲ್ಲು ಬಕೆಟ್ ನೀರು ಹಾಕ್ಬಿಡ್ತೀನಿ. ಯಾಕಾಯ್ತಾ ಬ್ರೋ? ನೋಡಿ ಫ್ರೆಂಡ್ಸ್, ಕರೆಕ್ಟ್ ಆಗಿ ಹಿಡ್ದು ಏನ್ ಮಾಡಕ್ಕಾಗಲ್ಲ. ಸೊ ಇವಾಗ ಏನಿಲ್ಲ, ಸೀದಾ ಇವತ್ತೊಂದು ಬಿಸಾಕಿ ಗಾಡಿ ಒಂದು ರೌಂಡ್ ವಾಶ್ ಆಗೈತೆ ಒಟ್ನಲ್ಲಿ ನೋಡಿ. ಬಾಡಿನೂ ವಾಶ್. ಇವಾಗ ಬಟ್ಟೆನ ಸಿಕ್ಕಿ ಹೊಸ ಬಟ್ಟೆ ಹಾಕೊಂಡಿ, ಹೊಸ ಬಟ್ಟೆ ನೋಡಿ, ಬಟ್ಟೆ ಅಂಗಡಿಲಿ ಬಟ್ಟೆ ಹಾಕೊಂಡು ಹಿಂಗೆ ಹೋಗ್ತಾ ಇರೋದು ಅಷ್ಟೇ. ನೆಕ್ಸ್ಟ್ ಬೆಟ್ಟ ಡೈರೆಕ್ಟ್ ಬೆಟ್ಟ. ಇಲ್ಲ, ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹೋಗ್ಬೇಕು. ಅಲ್ಲಿ ಶಿವಬ್ರ ಮನೆಗೆ ಅವಾಗಿಂದ ಹೇಳ್ತಾನೆ ಇದೀನಿ, ಶಿವಬ್ರ ಮನೆಗೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ ಅಂತ. ಇವನ್ ಎಲ್ಲಿಂದ ಬಟ್ಟೆ ಅಂಗಡಿಗೆ ಹೋಗೋಣ ಅಂತ ಕರ್ಕೊಂಡ್. ಸೊ ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಸ್ಟಾರ್ಟ್ ಮಾಡಿ ಬಟ್ಟೆ ತಗೊಂಡು ಅದು ತೋರಿಸ್ತೀವಿ ಹೆಂಗೈತೆ ಅಂತ. ಬಟ್ಟೆ ತಗೊಂಡೆ, ಫುಲ್ ಹಾಕೊಂಡಿದೀನಿ ನೋಡಿ. ನಾನು ಯಾವ ಕಲರ್ ತಗೊಳ್ಳಿ? ಇದು ಅಂಡರ್ವೇರ್ ಆಯ್ತು. ಇವನ್ ಕತೆ ನೋಡ್ರಿ, ಅಂಡರ್ವೇರ್ನು ಕಲರ್ ಕೇಳ್ತವನೆ. ನೀನ್ ಹಾಕೊಳ್ಳೋದು ಒಳಗಡೆ. ಸರಿ, ಬ್ಲ್ಯಾಕ್ ಅಲ್ಲಿ ತಗೋತೀನಿ. ಇದನ್ನು ಮಾಡ್ಬಿಟ್ಟ ಕಲಾವಿದ ಇವನು. ಅಂಡರ್ವೇರ್ನು ಕಲರ್ ಕೇಳ್ತವನೆ. ಅಷ್ಟೇನಾ? ಅಷ್ಟೇ. ಇವನು ಅದೇ ಬಟ್ಟೆ ನೆಂದಿಲ್ಲ, ಅದಕ್ಕೆ ಇವನು. ನಾನು ಫುಲ್ಲು ನೆಂದೋಗಿ ಡ್ರೆಸ್ ಚೇಂಜ್ ಫುಲ್ ತೋರ್ಸ್ಲ ಹಿಂಗೆ ಹಿಂಗಿಡಿಯಪ್ಪ. ಹಿಂಗೆ ಯೂಟ್ಯೂಬ್ ಹಾ ಕರೆಕ್ಟ್ ಆಗೈತಾ? ಫುಲ್ ಹಿಂದಕ್ಕೆ ಹೋಗ್ಲಾ? ನೋಡಿ, ಇವ್ನಿಗೊಂದು ಕಮೆಂಟ್ ಮಾಡ್ಬಿಡಿ ಹೆಂಗೈತೆ ಅಂತ. ಬಟ್ಟೆ ಹೀರೋ ತರ ಕಾಣಿಸ್ತಾ ಇಲ್ವ ಅವನು? ಕ್ಯಾಟ್ ಝೋನ್ಗೆ ಬಂದ್ಬಿಡಿ. ಯಾವ ಏರಿಯಾ ಬ್ರೋ ಇದು? ಚಿಕ್ಕಲ್ಸ್ ಅಂದ್ರೆ ಕ್ಯಾಟ್ ಝೋನ್ಗೆ ಬಂದ್ಬಿಡಿ. ಇನ್ನೇನು ಫ್ರೆಂಡ್ಸ್, ಎಲ್ಲಾರ್ದು ಆರಾಮಾಗಿದ್ದೀರಾ ಅನ್ಕೋತೀನಿ. ಅಣ್ಣ ಇವಾಗ ಔಟ್ಫಿಟ್ ಚೇಂಜ್ ಆಗುತ್ತೆ ರೀ, ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿ. ಆಮೇಲೆ ಕಮೆಂಟ್ ಮಾಡಿ ಹೆಂಗಿದೆ ಅಂತ ಅಂದ್ಬಿಟ್ಟು ಅಂತ. ಕೈ ಹಾಕತ್ ಕೈ ಹುಡುಕ್ತಾ ಸಿಗ್ತಾನೆ ಇಲ್ಲ. ಕೈ ಹಾಕತ್ ಕೈಯೇ ಇಲ್ಲ ಅದಕ್ಕೆ. ನೋಡಿ ನೋಡಿ ಚೆನ್ನಾಗಿದೆ. ಮಿರರ್ ಮುಂದೆ ಇಲ್ಲಿ ಇದು ಅದ್ಯಾವುದೋ ವಿಡಿಯೋದಲ್ಲಿ ಹಿಂದಿಯವ್ರು ಬಂದಿದ್ರಲ್ಲ, ಬಟ್ಟೆಗಳಿಗೆ ಹಾಕೊಂಡಿದ್ದೆ ಒಳ್ಳೆ. ಏನ್ ಗೊತ್ತಾ, ಇವಾಗ ಶಿವ್ ಬ್ರೋ ಅವ್ರ ಮನೆಗೆ ಬಂದಿದೀವಿ. ಬ್ರೋ ಹಾಯ್ ಹೇಳಿ. ಹಾಯ್. ಅಲ್ಲಿ ಅವರು ಅಡುಗೆ ಮಾಡ್ತಾ ಇದ್ದಾರೆ. ಮುದ್ದೆ ಮಾಲ್ವಿ ಸಿಸ್ಟರ್ ಅವರು ಮುದ್ದೆ ಮಾಡ್ತಾ ಇದ್ದಾರೆ. ಅದು ನಾವು ಬಂದಿದೀವಿ ಅಂತ ಅವ್ರಿಗೆ ಅಡ್ಗೆ ಮಾಡಕ್ ಬರಲ್ಲ. ಮುದ್ದೆ ಮಾಡೋದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡಿದ್ರು ಫ್ರೆಂಡ್ಸ್ ಅವರು. ಆಮೇಲೆ ಅಲ್ಲೊಬ್ರು ಕಾವ್ಯಶ್ರೀ ಅಂತ ಅಂದ್ಬಿಟ್ಟು ಇದ್ದಾರೆ. ಕಾವ್ಯಶ್ರೀ ರಾಮ್ ಅಂತಾನೆ ಹೇಳೋಣ ಅವ್ರಿಗೆ. ಕಾವ್ಯಶ್ರೀ ರಾಮ್ ಅಂತ ಒಬ್ರು ಇದ್ದಾರೆ ಅಲ್ಲಿ. ನಾನು ಮದ್ವೆ ಆಗ್ತಾ ಇದ್ದಾಳೆ, ಅಲ್ಲ ಎಕ್ಸ್ ಅವ್ರ ಫ್ರೆಂಡ್ ಅವರು, ಕ್ಲೋಸ್ ಫ್ರೆಂಡು. ಅವರೇನೆ ಮದ್ವೆಗೆ ಗಂಡೆಲ್ಲ ಹುಡುಕಿದ್ದು, ಅದಕ್ಕೆ ಮದ್ವೆ ಆಗಿ ಇವತ್ತು ಹೋಗಿ ಬೆಳಗ್ಗೆ ಅವ್ರ ತಂಗಿನವರು ಒಂದೇ ತರ ಅವ್ರೆ. ನಾನ್ ನಿನ್ ತಂಗಿ ಅನ್ಕೊಂಡೆ. ನಿಜ ಹಂಗೆ ಅನ್ಕೊಂಡೆ. ಇಲ್ವಾ? ಇಲ್ಲ, ನಿಜ ನನ್ ತಂಗಿ ಅನ್ಕೊಂಡೆ. ದೊಡ್ಡದಾಗ್ಲಿ ಅಂತ ನಾನ್ ನಿಜ ನಿಮ್ ತಂಗಿನೇ ಅನ್ಕೊಂಡಿದ್ದೆ. ಬಟ್ಟೆ ತಗೊಂಡಿದೀವಿ, ನಾಳೆ ತೋರಿಸ್ತೀವಿ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ. ಯಾವ ದೇವಸ್ಥಾನ ಅಂತ ಹೇಳಿಲ್ಲ ಅಲ್ವಾ? ಏನ್ ಕಟ್ಟಾಗಿದ್ಯಾ?
ಎಮ್ಮೆ ಮಿಲ್ಸ್ ಹೋಗ್ತಾ ಇದೀವಿ. ನಾಳೆ ಹೋಗಿ ಇನ್ನ ಇಬ್ರು ಬರ್ಬೇಕಲ್ಲ ಔಟ್ಫಿಟ್ ಅಂತ ಇನ್ನ ಇಬ್ರು ಬರ್ಬೇಕಲ್ವಾ ಬ್ರೋ? ಇನ್ನ ಇಬ್ರು ಬರ್ಬೇಕು. ಸೊ ಇವ್ರು ಬರಲ್ಲ ಅಂದ್ರು. ಇವ್ರು ಬಂದಿದ್ರೆ ನನ್ಗೆ ಆಫೀಸ್ ಕೆಲಸ ಎಲ್ಲ ಡೂ ಫ್ರೆಂಡ್ಸ್, ಯಾವ ಆಫೀಸ್ ಇಲ್ಲ ಏನಿಲ್ಲ. ಅವಳು ಬಂದಿಲ್ಲ. ಎಲ್ಲ ಡೂ. ನೆನ್ನೆ ಆಫೀಸ್ ಕೆಲಸ ಅಂದ್ರಲ್ಲ, ನಾನು ಹೋಗ್ಬೇಕು ಅನ್ಕೊಂಡಿದ್ದೆ. ಸೊ ಇವಾಗ ಹೋಗ್ತಾ ಇದೀವಿ. ನೋಡಿ ಒಂದು ಬಟ್ಟೆ ಏನ್ ದೊಡ್ಡ ಫಿಗರ್ ಅಲ್ಲ, ಬಟ್ಟೆ ದೊಡ್ಡ ಫಿಗರ್ ಹಂಗಂದ್ರೆ ನಾವು ಹೊಸ ಬಟ್ಟೆ ತಗೊಂಡಿದ್ದೀರ ತಾನೆ? ಹಂಗೆ ಆನ್ ದ ವೇ ನಿಮ್ ಹುಡುಗಿದ್ ಮದ್ವೆ ಅಟೆಂಡ್ ಮಾಡ್ಬಿಟ್ಟು ಹೋಗಿ ಊಟ ಮಾಡ್ಕೊಂಡು ತಾಂಬೂಲ ಇಸ್ಕೊಂಡು. ಅಲ್ಲಪ್ಪ, ಇವ್ರು ನೀವು ಹಂಗೆ ಅಂತೀರ, ಹಂಗೆ ಅಂತಾರೆ. ಅಲ್ಲ ಇವ್ರ ಹುಡುಗಿ ಹುಡುಗಿನೇ ಅಪ್ಪ. ನೋಡಿ ಸಾನ್ವಿ ಅವ್ರು ಮುದ್ದೆ ಮಾಡ್ತಾ ಇದಾರೆ. ನಾನಂತೂ ಗೊತ್ತೇ ಎಲ್ಲರಿಗೂ ಸುಮ್ಮನೆ ಗೊತ್ತಾಗ್ಲಿ ಅಂತ. ಇವ್ರಂತೂ ದಿವಸ ಬೈಸ್ಕೊತಾ ಇರ್ತಾರೆ, ಅವ್ರ ಕೈಲಿ ಸಮಾಧಾನನೇ ಆಗಲ್ಲ. ಎಷ್ಟೇ ಬೈಸ್ಕೊಂಡ್ರು ಆದ್ರೂ ತಿರ್ಗಾ ಬೈಸ್ಕೊಳಕ್ಕೆ ಮಾಡ್ತಾರೆ ಅವರು. ಏನ್ ಮಾಡೋದು, ಅದು ಅಭ್ಯಾಸ ಆಗ್ಬಿಡೈತೆ. ಏನ್ ಗೊತ್ತಾ ಫ್ರೆಂಡ್ಸ್, ಮಿಮಿಕ್ರಿ ಮಾಡ್ತಾರೆ. ಮಾಡ್ರಿ, ಅವಾಗ್ಲೇ ಮಾಡಿದ್ರಲ್ಲ, ಮಾಡ್ರಿ. ಶಂಕರ್ ನಾವು ಅಲ್ಲಲ್ಲ ಮಾಡಿ ಬ್ರೋ, ಮಾಡಿ ಬೇಗ ಮಾಡಿ. ಏನ್ ಮಾಡೋಣ, ಏನು ಇಲ್ಲ. ಚಂದು ಬ್ರೋ ಬಂದಿದ್ದ ನಮ್ಮ ಮನೆಗೆ. ಸಂತು ಪಾಕ್ ಇರೋದ್ ಹೆಸರು ಅಲ್ಲ ಬ್ರೋ? ಅವ್ರು ಗೊತ್ತು, ಸಂತು ಫಾಕ್ಸ್ ಅಂತಾನೆ. ಸಂತು ಪಾಕ್ ಹೆಸರು ಅವ್ರದ್ದು. ಶಂಕರ್ ನಾವ್ ಅವ್ರ ತರ ಮಾತಾಡ್ಸೋಣ. ಏನಾದ್ರು ಹೇಳು ಬ್ರೋ, ಅವ್ರ ತರ ಹೇಳು ಬ್ರೋ, ಏನಾದ್ರು ಹೇಳಿ. ಏನ್ ಬ್ರೋ ನಿಮ್ದು ಯೂಟ್ಯೂಬ್ ಹೆಸರು? ಚಂದು ಅನನ್ಯ. ಚಂದು ಅನನ್ಯ. ಹೇಳು ಬ್ರೋ. ಹೇಳಿ ಬ್ರೋ. ಚಂದು ಅನನ್ಯ ಅನ್ನೋರ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಫಾಲೋನು ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಹುಡುಗನ್ಗೆ. ಚಂದು ಅಂತ ಅವ್ರ ಹೆಸರು, ಇವ್ರು ಸಂತು ಫಾಕ್ಸ್ ಅಂತ. ಇವತ್ತು ನಾವು ಎಲ್ಲಿ ಹೋಯ್ತಾರ ನಾವು? ಅವ್ರಿಗೆ ಗೊತ್ತಿಲ್ಲ, ಅವರೇ ಪ್ಲಾನ್ ಹಾಕ್ಬಿಟ್ಟು ಎಲ್ಲಿ ಹೋಯ್ತಾ ಇದೀವಿ ಅಂತ ನಮ್ಮನ್ನ ಕೇಳ್ತಾರೆ. ಆದಷ್ಟು ಬಿಟ್ಟು ಹೋಗ್ತಾ ಇದೀವಿ ನಾವು ಇವತ್ತು. ನಾಳೆ ಅಲ್ಲಿ ಕಂಟಿನ್ಯೂ ಆಗುತ್ತಾ? ನಾಳೆ ಅಲ್ಲ, ಇನ್ನ ಹೋಯ್ತಾ ಕಂಟಿನ್ಯೂ ಆಗುತ್ತೆ. ಎಲ್ಲೆಲ್ಲಿ ನಿಲ್ಸ್ತೀವಿ, ಇವ್ರೇನೇನ್ ತರಲೆ ಮಾಡ್ತಾರೆ ಎಲ್ಲ ತೋರಿಸ್ತೀವಿ ಅಲ್ಲಿ. ಏನ್ ತರಲೆ ಮಾಡಲ್ಲ. ಕಾಣಿಸ್ತೈತಾ? ನೋಡಿ ಫ್ರೆಂಡ್ಸ್, ಇವರು ಪೂಜೆ ಮಾಡ್ಬಿಟ್ಟು ನಮ್ನೆಲ್ಲ ಕಳ್ಸ್ಕೊಡ್ತಾ ಇದಾರೆ. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ. ಇದಿಲ್ಲ ಏನು ಅದು ಏನು NM ಸ್ಕ್ವೇರ್ ಇಲ್ಲ ನಿಮ್ಗಂತೂ, ಅದಕ್ಕೆ ನಾವಾದ್ರೂ ಪೂಜೆ ಮಾಡ್ಬಿಟ್ಟು ಕಳ್ಸೋಣ ಅಂತ. ಇವ್ರಿಬ್ರು ಪಾಪ ಕರ್ಪೂರ ಹುಡುಕ್ತವ್ರೆ. ಆಮೇಲೆ ಇನ್ನೊಂದು ಕಾಮಿಡಿ ವಿಷಯ ಹೇಳ್ತೀನಿ. ಏನ್ ಗೊತ್ತಾ, ಇನ್ನೊಂದು ಕಾಮಿಡಿ ವಿಷಯ ಇವರೇ ಮಾಡಿರೋದು. ಯಾರು ಹೇಳ್ರಿ? ಗೌಡ್ರ ಹುಡುಗಿ ಅನ್ನೋರು. ಝೂಮ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ನಿಂಬೆಣ್ಣ ಅರ್ಧ ಕಟ್ ಮಾಡ್ಬಿಟ್ಟು ಈ ಕಡೆ ಟೈರ್ಗೆ, ಈ ಕಡೆ ಟೈರ್ಗೆ ಅರ್ಧ ಇಕ್ಕವ್ರೆ. ಏನ್ ತುಕೆ ಅಂತ ಕೇಳಿದ್ರೆ, ಅವ್ರ ಕಡೆ ಸಂಸ್ಕೃತಿ ಹಿಂಗೆ ಇದ್ದಿದಂತೆ, ಸಂಸ್ಕೃತಾಯ. ಇವರು ಪೂಜೆ ಮಾಡ್ಕೊಂಡು ಹೋಗೋ ಸಂಪ್ರದಾಯ ನಿಮಗಿಲ್ಲ, ಇದ್ದಿದ್ದೆ ಒಂದೇ ಒಂದು ನಿಂಬೆಹಣ್ಣು. ಸೊ ಆ ನಿಂಬೆಹಣ್ಣು ಇವಾಗ ಎರಡಕ್ಕೂ ಬೇಕಲ್ಲ ಅಂತ ಅಂದ್ಬಿಟ್ಟು ನಮ್ಮಪ್ಪ ಅದು ಗೋಬಿ ಗಾಡಿಗೆಲ್ಲ ನಾವು ಕಟ್ ಮಾಡ್ಬಿಟ್ಟೆ ಹಾಕ್ತಿದ್ವಿ. ಅದಕ್ಕೆ ಇಲ್ಲೂ ಕಟ್ ಮಾಡ್ಬಿಟ್ಟೆ ಹಾಕಿದ್ದು. ಸುಮ್ಮನೆ ಕೂತ್ಕೊ. ಇವರು ಪಾಪ ಇದ್ ಹಿಡ್ಕೊಂಡು ನಿಂತವ್ರೆ ಪೂಜೆ ಮಾಡಕ್ಕೆ. ಗಂಧದ ಕಡೆ ಮಕ ತೋರಿಸಿ ರೆಡಿ ಆಗಿದೀವಿ. ಹೋಯ್ತಾ ಅಂದವೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟೆಲ್ಲ ತೋರಿಸ್ಕೊಡ್ತೀವಿ. ನೋಡ್ತಾ ಇರಿ, ಒಳ್ಳೆ ಮಜಾ ಇರುತ್ತೆ, ಒಳ್ಳೆ ಫನ್ ಇರುತ್ತೆ. ಎಲ್ಲ ನಗಿತೀರಾ ಅಂತ ಖಂಡಿತ ಭಾವಿಸ್ತೀನಿ. ಮತ್ತೆ ನಗಿತೀರ ಎಲ್ಲ. ಇವರು ಸೌಮ್ಯ ಗೌಡ ಅಂತ ಅಂದ್ಬಿಟ್ಟು, ಸೌಮ್ಯ ರಾಜ್ ಅಂತ ಇವ್ರು ಅವ್ರ ಹಸ್ಬೆಂಡು. ಇವ್ರು ಬಂದು ಗೌಡ್ರ ಹುಡುಗಿ ಅಂತ, ಇವ್ರು ಸೆಲೆನ್ ಶಿವ ಅಂತ. ಇವರಿಬ್ರು ಹಸ್ಬೆಂಡು ಗಂಡ ಅಂತಿ. ನೋಡಿ ನೋಡಿ, ಇದು ತೋರಿಸ್ಬಿಡ್ತೀನಿ. ಇದೆ ಇಲ್ಲಿ ನಿಂಬೆಣೆ ಇಕ್ಕಿಲ್ಲ, ನಿಂಬೆಣೆ ಇಕ್ಕಿಲ್ಲ. ಇದು ಪೂಜೆ ಮಾಡ್ತಾವ್ರೆ. ಏನ್ ಬಸ್ ಎತ್ಕೊಂಡ ತಕ್ಷಣ ಯಾರೇ ಹೋಯ್ತಾ ಯಾರು ಎತ್ಕೊಂಡಿದ್ದ ತಕ್ಷಣ ಹೆಸರು ಹೇಳಿ. ನೀವೇ ದೊಡ್ಡವರು, ನಾನೇ 2001. ಹೌದಾ? 500 ರೂಪಾಯಿ ಕೊಡಿ ಎಲ್ಲಾರು. ಫ್ರೆಂಡ್ಸ್, ಇವರೆಲ್ಲ ಒಂದ್ ಸಿಸ್ಟರ್ ಅಂತೆ. ಇವರು ಬಾಸ್ ಅಂತ ಬೇರೆ ಅನ್ಸ್ಕೋತಾರ. ನನ್ ಕೈಲಿ 500 ರೂಪಾಯಿ ಕೊಡ್ತಲ್ಲ, ಹೋಯ್ತವನೇ ಪಾಪ ಪ್ರೀತಿಯಿಂದ ಹೋಗಿ ಬರ್ಲಿ ಅಂತ. ಕೊಡಿ 500 ಕೊಡಿ. ಇವಾಗ ಫೋನ್ ಪೇ ಮಾಡಿದ್ನಲ್ಲ, ಇವಾಗ ತಾನೆ 10,000 ನಿಮ್ಗೆ. ಇಷ್ಟ ಹೇಳಕ್ ಇಷ್ಟ ಪಡ್ತೀವಿ. ಬಾಯ್. ಏನು ಹ್ಯಾಪಿ ಜರ್ನಿ. ನಿಧಾನಕ್ಕೆ ಕಾರ್ ಓಡಿಸ್ಕೊಂಡು ನಿಧಾನಕ್ಕೆ ಬನ್ರಿ. ನೀವೇನಾದ್ರು ಹ್ಯಾಪಿ ಜರ್ನಿ, ಹುಷಾರಾಗಿ ಹೋಗಿ ಬನ್ನಿ. ಹೋಗ್ರೋ. ಆಲ್ ದಿ ವೆರಿ ಬೆಸ್ಟ್. ಏನ್ ನಾವೇನ ಮದ್ವೆ ಹಾಕೋಯ್ತಾ ಇದೀವಿ. ಆಲ್ ದ ವೆರಿ ಬೆಸ್ಟ್ ಅನ್ನಕ್ಕೆ 5 ರೂಪಾಯಿ ಐತೆ ಅಲ್ಲಿ. ಎಲ್ಲ ಹಂಚ್ಕೊಳ್ಳಿ. ನೀವ್ 2.5 ತಗೊಳ್ಳಿ. ನೀವೆಲ್ಲ ಹಂಗಂಗೆ ಹಂಚ್ಕೊಳ್ಳಿ. ಹುಷಾರು. ಬಾಯ್. 1 ರೂಪಾಯಿ ಹಂಚ್ಕೊಳ್ಳಿ ಎಲ್ಲ. ಬಾಯ್ ಬಾಯ್ ಬಾಯ್.
ಫ್ರೆಂಡ್ಸ್ ಇವಾಗ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಳ್ದು ನೈನ್ಗಳಿಲಿ ಎಲ್ಲ ಅಲ್ಲಿ ಆ ಅಣ್ಣನ ಹತ್ರ ಹೋಗಿ ಅಣ್ಣ 1 ಲೀಟ್ರ್ ಹಾಲು ಕೊಡಿ ಅಂತ ಕೇಳಿ. ಟೀ ತಗೋತಾ ಇದ್ದಾನೆ ಚೆಂಡು ಇಲ್ಲಿ. ಇಲ್ಲಿ ಕಾಫಿ ತಗೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ನೋಡಿ ಯಾವ ತರ ಕೊಟ್ಟವ್ರೆ ಅಂದ್ರೆ ಜ್ಯೂಸ್ ಕುಡಿಯೋ ತರ ಕೊಟ್ಟವ್ರೆ. ಮಿಕ್ಸ್ ಅಪ್ಪ ಒಂದು ಕಾಫಿ 20 ರೂಪಾಯಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ನಾವೇ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಂತೆ. ಅದು ಜ್ಯೂಸ್ ಕೊಟ್ಟಂಗೆ ಕೊಟ್ಟವ್ರೆ. ಜ್ಯೂಸ್ ಲೋಟದಲ್ಲೇ ಕೊಟ್ಟವ್ರೆ ನೋಡಿ. 10 ರೂಪಾಯಿ ಕೊಡಿ ಅಂದ್ರೆ ಕೊಡಲ್ಲ ಅಂದ್ರು. ಹಾಫ್ ಟೀ ಮಾತ್ರ ಕೊಟ್ಟರು, ಕಾಫಿ ಕೊಟ್ಟಿಲ್ಲ. ಇಷ್ಟು ಕುಡಿಯೋಕ್ಕಾಗಲ್ಲ, ವೇಸ್ಟ್ ಆಗ್ಬೋದು. ಆದ್ರೂ ಚೆನ್ನಾಗೈತೆ ಅಂದ್ರೆ ಫುಲ್ಲು ಕುಡಿತೀವಿ. ಹೆಂಗೈತೆ ಬ್ರಾ? ಚೆನ್ನಾಗಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಅಲ್ಲಿ ಯಾವುದೋ ಒಂದು ಮನೆ ಐತೆ, ವಿಚಿತ್ರವಾಗೈತೆ. ಏರಿ ತೋರಿಸ್ತೀನಿ, ಅದು ಕಾಣುತ್ತೆ ಏನೋ ಗೊತ್ತಿಲ್ಲ. ಅಲ್ಲಿ ಐತೆ ನೋಡು. ಕಾಣ್ತೈತಾ ಫ್ರೆಂಡ್ಸ್? ಅಲ್ಲಿ ದೆವ್ವ ಐತೆ ಅಂತ ಎಲ್ಲ ಹೇಳ್ತವ್ರ, ಆದ್ರೆ ನಾನು ನಂಬಲ್ಲ. ಎಲ್ಲರೂ ಫುಲ್ ಸ್ಕಿನ್ ಔಟ್ ಆಗೋಯ್ತು. ಅರ್ಧ ತಿಂಗ ಇಲ್ಲೆಲ್ಲ ಏನ್ರ ಬಗ್ಗೆ ಮಾತಾಡ್ತಾ ಇದೀವಿ ಗೊತ್ತಾ? ಯಾವ್ದೋ ಆಕ್ಸಿಡೆಂಟ್ ಯಾರ್ಯಾರು ಮಾತಾಡ್ಬಿಟ್ಟು ಟೈಮಲ್ಲಿ ಅದೆಲ್ಲ ಮಾತಾಡ್ಬಾರ್ದು ಬಿಡಪ್ಪ ಅಂತವ್ರೆ. ವಿಡಿಯೋ ಆನ್ ಮಾಡಿದಾಗ, ಅದು ಕ್ಯಾಮ್ರಾ ಆನ್ ಮಾಡಿದಾಗ ಕಾರ್ ಓಡಿಸ್ತವ್ರೆ ಪಪ್ಪ ಒಬ್ರೆ. ಆದ್ರೂ ಇಲ್ಲೇ ಪರವಾಗಿಲ್ಲ ಅಪ್ಪ. ಕಾರಲ್ಲಿ ಮುಂದ್ಗಡೆ ಕಾಣಿಸ್ತಾ ಇಲ್ಲ, ಫಾಗ್ ಎಲ್ಲ ನೀಟಾಗಿ ಐತಿ ಇವಾಗ ರೋಡು. ಅಲ್ಲಿ ಬರೋ ಟೈಮಲ್ಲಿ ಇತ್ತು, ಕಾಣಿಸ್ತಾನೆ ಇರ್ಲಿಲ್ಲ ರೋಡ್. ಆತರ ಇನ್ನ ಮುಂದೆ ಐತೆ. ಹಿಮಾಲಯ ಗೋಪಾಲ ಸ್ವಾಮಿ ದೇವಸ್ಥಾನ ಹೋಗ್ಬಿಟ್ರೆ ಮುಗೀತು. ಯಾಕೆ ಅಲ್ಲಿಗೆಲ್ಲ ಹೋಗೋಣ? ಆ ರೂಟ್ ಹೋಗ್ಬಿಟ್ರೆ ಅಂತೂ ಅಲ್ಲಿ ಪಕ್ಕದಲ್ಲಿ ಯಾರವ್ರು ಅಂತಾನೆ ಗೊತ್ತಾಗಲ್ಲ. ಒಟ್ನಲ್ಲಿ ಇನ್ನ ಇರುತ್ತೆ ಮುಂದ್ಗಡೆ ಹೋಯ್ತಾ ಫುಲ್ಲು ಮಸ್ತಾಗಿರುತ್ತೆ ಇನ್ನ. ಒಟ್ನಲ್ಲಿ ನೋಡ್ತಾರೆ, ಹಂಗೆ ಕಂಟಿನ್ಯೂ ಮಾಡ್ತೀವಿ ಹೆಂಗಿರುತ್ತೆ ಅಂತ ಅನ್ಬಿಟ್ಟು. ಇವಾಗ ಊಟನ ಬ್ರೋ? ಟೀನಾ? ಟೀ ಕುಡಿತೀರಾ? ಮತ್ತೆ ಟೀ ಕುಡಿಯೋದು, ಕಾಫಿ ಕುಡೀರಿ. ಕಾಫಿ ಬೇಡ ಪಾಪ. ಅದು ಕಾಫಿ ಕುಡ್ದೆ ಅರ್ಧ ಹೊಟ್ಟೆ ಹಾಳಾಗುತ್ತೆ. ಇವಾಗ ಮತ್ತೆ ಕಾಫಿ ಬ್ರೋ? ಕಾಫಿನ ಟೀನಾ? ಫೋನು ಬಿದೋಗಿ ಫುಲ್ಲು ಎಲ್ಲ ಊಸ್ಟ್ ಆಗ್ಬಿಟ್ಟಿರೋದು. ಈಗ ಟೀ ಕಾಫಿ ಎಲ್ಲ ಇಲ್ಲೇ ಸಿಕ್ಬಿಟ್ಟಿರೋದು. ಕೊಡೋ ಅಂದ್ರೆ ಜ್ಯೂಸ್ ಕೊಟ್ಟಿದೆ, ಜ್ಯೂಸ್ ತರ ಕಾಫಿನ. ಯಾರು ಬ್ರೋ? ಅಲ್ಲಿ ಸೀರಿಯಸ್ ಆಗಿ ಚೆನ್ನಾಗೇ ಇರ್ಲಿಲ್ಲ. ಫುಲ್ಲು ಬಂದ್ಬಿಟ್ಟಿದೀವಿ. ರೋಡಿಲ್ಲ ಎಲ್ಲ ಕಾರು ಯೂಟರ್ನ್ ನೋಡಿತವ್ರೆ ಇಲ್ಲಿ. ಹೊಡಿತವ್ರೆ. ಅಲ್ಲೇ ಲೆಫ್ಟ್ ಅಂದ್ರೆ ಸ್ಟ್ರೈಟ್ ಬಂದ್ರಿ. ಇವರೆಲ್ಲ ಬಿಕಾಸ್ ಇದ್ದ ಅನ್ಬಿಟ್ಟು ನನಗೆ ಹೇಳ್ತವ್ರೆ, ಇವ್ರ ಮಾತು ಕೇಳ್ಬೇಡ್ರಿ. ಅಲ್ಲಿ ನೋಡ್ರಿ ನಮ್ ದೊಡ್ಡಪ್ಪ ಇಲ್ಲ ಅಂತ ಅಲ್ಲ, ಸುತ್ತ ಅಲ್ಲಿಂದ ಬಂದ್ರು, ಏನೇನೋ ಮಾತಾಡ್ಕೊಂಡು ಆ ದೆವ್ವ ಇದು ಅಂತ ಎಲ್ಲ ಮಾತಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಬಂದು ನನಗ್ ಪಿಕ್ಚರ್ ತಿರ್ಸ್ತವ್ರೆ. ನಾನ್ ಹೇಳ್ಬಿಟ್ನಂತೆ ರೋಡಲ್ಲಿ ಹೋಗಿ ನಾನು ಓಡಿಸ್ತಾ ಇದ್ದೀನಿ. ಅಲ್ಲಿ ಓಡಿಸ್ತಾ ಇರೋದು ಬಂದು ವಿವೇಕ್ ಬ್ರೋ, ಅವ್ರು ಗೊತ್ತಾಗೈತೆ ಅವ್ರು ಬಂದವ್ರು ಹಿಂಗೆ ಅಂತ. ನನ್ನ ಹೆಸರು ಹೇಳ್ತವ್ರೆ ಇಲ್ಲಿ. ಕೇಳೋ ಮೂಡಲ್ಲಿ ಆದ್ರೂ ಮಸ್ತಾಗಿ ಸ್ಟೋರಿ ಹೇಳಿದ್ರಪ್ಪ. ಒಂದ್ 20 ಕಿಲೋಮೀಟರ್ ಸ್ಟೋರಿ ಹೇಳ್ಕೊಂಡೇ ಬಂದಿದೀವಿ, ಗೊತ್ತಾಗ್ದೇ ಇರಂಗ್ ಒಟ್ನಲ್ಲಿ ನಾವು. ದೆವ್ವದ ಬಗ್ಗೆ ಗಾಡಿಲಿ ಈ ತರ ಬಂದ್ಬಿಟ್ರೆ ಯಾವ ತರ ಚಾಕ್ಲೇಟ್ ಅಲ್ವಾ? ಅದೇ ದೆವ್ವದ ಬಗ್ಗೆ ಮಾತಾಡ್ಕೊಂಡ್ ದೆವ್ವನೇ ನಮ್ನ ಬೇರೆ ರೂಟ್ ಕರ್ಕೊಂಡ್ ಬಿಟ್ಬಿಡೈತೆ ಅನ್ಕೋಬೇಕು. ಇವಾಗ ಆ ತರ ಬಂದ್ಬಿಟ್ಟಿದೀವಿ ನಾವು. ಒಂದ್ 20 ಕಿಲೋಮೀಟರ್ ಏನಿಲ್ಲ. ಇವಾಗ ಒಬ್ಬ ಹೋಯ್ತವನ್ ಈ ಕಡೆ ರೋಡ್ಗೆ. ಇದೇ ರೋಡ್ ಹೋಗ್ರೋ ಪಕ್ಕ. ಸಂತು ಇದೇ ರೋಡ್ ಬ್ರೋ. ಅದೇ KTM ಕತೆ. ದೆವ್ವದ ಕತೆ ಹೇಳ್ದ್ವಲ್ಲ, ಅಲ್ಲಿಗೆ ಕರ್ಕೊಂಡೋಗೈತೆ ಇದು. ನಾವು ಈ ಟರ್ನಿಂಗ್ ಅಲ್ಲಿ ರೈಟ್ ಹೋಗ್ಬೇಕು ನಾವು. ಹಿಂಗೋಗ್ಬೇಕು, ಹಂಗ್ ಕರ್ಕೊಂಡು ಹೋಯ್ತಿರೋ. ಫ್ರೆಂಡ್ಸ್ ಏನ್ ಗೊತ್ತಾ, ಒಂದ್ಸಲ ಹಿಂಗೆ ಮಾದೇಶ್ವರನ್ ಬೆಟ್ಟಕ್ಕೆ ಅಂತ 2 ವೀಲರ್ ಅಲ್ಲಿ ಬಂದಿದ್ವಿ. ಎಲ್ಲ ಬಂದಿದ್ವು, ಒಂದ್ 10 ಜನ ಬಂದಿದ್ವು ಅನ್ಕೊಂಡು ಕನ್ಫರ್ಮ್ ಆಗ ಅದೇ ರೋಡೆ. ನಾವೇನ್ ಮಾಡ್ಬಿಟ್ಟಿದೀವಿ ಅಂತ ಅಂದ್ರೆ ಸೀದಾ ಸ್ಟ್ರೈಟ್ ಹೋಗ್ಬಿಟ್ಟಿದೀವಿ. ಇವರೆಲ್ಲ ದೂರದಲ್ಲಿ ನಿಂತವ್ರೆ. ಇನ್ನೂ ಒಂದ್ ಸ್ವಲ್ಪ ಜನ ಅಲ್ಲಿ ನೋಡಿದ್ರೆ ಮಶಾಣ ಪಕ್ಕದಲ್ಲಿ ಗಾಡಿ ಸ್ಟಾರ್ಟ್ ಆಗ್ತಲ್ಲ. 2 ಸಲ ಜಿಗ್ ಅಂತೇನೋ ಹಿಂಗ್ ಹೋಯ್ತು. ಎಲ್ಲ ಅಲ್ಲಿ ನಿಂತ್ಕೊಂಡು ಬಿಸಿಲ್ ಹೊಡೆದ್ಮೇಲೆ ನಮ್ಗೆ ಜ್ಞಾನ ಬಂದು ಅವಾಗ ಗಾಡಿ ಸ್ಟಾರ್ಟ್ ಆಗೈತೆ. ಅಲ್ಲಿವರೆಗೂ ಗಾಡಿನೇ ಸ್ಟಾರ್ಟ್ ಆಗಿಲ್ಲ. ಇವತ್ತು ನೋಡ್ರೆ ತಿರ್ಗಾ ಅದೇ ರೋಡ್ಗೆ ಹೋಗಿದ್ದೀವಿ. ಏನ್ ಹೇಳೋಣ, ಅದೇ ರೋಡ್ ಪಕ್ಕ ರೋಡ್ ನೋಡ್ದಾಗ ಇದಂಗೆ ಗೊತ್ತಾಗುತ್ತೆ. ಬೇರೆ ಲೆವೆಲ್. ಕೊಳ್ಳೇಗಾಲಕ್ಕೆಲ್ಲ ಬಂದಾಗ ಸ್ವಲ್ಪ ಹುಷಾರಾಗಿ ಬನ್ನಿ. 2 ವೀಲರ್ ಅಲ್ಲಿ ಬರೋರು ಎಲ್ಲ. ಬರೀ ಕಾರೇ ಬರ್ತೈತೆ, ಒಂದ್ 4-5 ಕಾರ್ ಏನು ಅಂತ ಅನ್ಬಿಟ್ಟೆ ಗೊತ್ತಿಲ್ಲ. ಆದ್ರೂ ಇದೆಲ್ಲ ಹಳ್ಳಿ, ಸ್ವಲ್ಪ ಮನೆಗಳೈತೆ. ನೋಡೋಣ, ಧೈರ್ಯ ಐತೆ ಅಂತ ಬಿಡೋ ಇದೇ ರೋಡೆ. ಇವಾಗ ತಾಳೆ ಬೆಟ್ಟಕ್ಕೆ ರೀಚ್ ಆಗಿದೀವಿ. ಹರ ಮಹಾದೇವ್. ಇದೇ ಕರ್ದಿನ ಸೌಂಡ್
ಹಾಯ್ ಫ್ರೆಂಡ್ಸ್, ಇವಾಗ ನಾವು ಹಾಯ್ ಫ್ರೆಂಡ್ಸ್, ನಾವೀಗ ತಾಳೆ ಬೆಟ್ಟಕ್ಕೆ ಬಂದಿದ್ದೀವಿ. ಇವಾಗೆಲ್ಲ ಮಸ್ತಾಗಿ ಬ್ಲಾಗ್ ಮಾಡ್ತಾ ಇದೀವಿ. ಈ ಕಡೆಯಿಂದ ಬರ್ತಾ ಇದ್ದಾರೆ. ಇಲ್ಲೆಲ್ಲ ಜೋಶಲ್ಲಿ ಉಗ್ಗೆ ಅನ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಎಲ್ಲೋ ಒಂದ್ ಕಡೆ ಮಲ್ಕೊಂಡು ಮಸ್ತಾಗಿ ನಿದ್ದೆ ಆಗ್ಬಿಟ್ಟಿದ್ದು. ಶಿವಬ್ರು ಎದಳಿ ಬಂತು ಅಂತ ಅನ್ಬಿಟ್ಟು ಲೇಟಾಗಿ ಬರ್ತೀವಿ ಅಂತ ಅನ್ಕೊಂಡು ಬೇಗನೆ ಬಂದ್ಬಿಟ್ಟಿದ್ದೀವಿ. ಸೊ ಇವಾಗ ಇದೊಂದು ಫೋಟೋ ಹಿಡ್ಕೊಂಡು ಎಲ್ಲ ಗ್ರೂಪಲ್ಲಿ ಮಸ್ತಾಗೆ ಒಂದು ಸ್ಟೋರಿ ಗಿರಿಗೆ ಹಾಕೊಳಕ್ಕೆ ಫೋಟೋ ಹಿಡ್ಕೊಂಡು ತಿರ್ಗಾ ಕಾರಲ್ಲಿ ಮಲ್ಕೊಂಡು ತಿರ್ಗಾ ಅಲ್ಲಿಗೆ ಹೋಯ್ತೀವಿ. ಬನ್ನಿ ಇದು ಹಂಗೆ ಹೋಯ್ತಾ ಇನ್ನ ಅಲ್ಲಿ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಮಲ್ಕೊಂಡ್ಬಿಟ್ಟಿದ್ವಲ್ಲ ಮಾತಾಡಕ್ ಫನ್ ಮಾಡೋಣ ಅಂತ ಅಂದ್ರೆ ಆಯ್ತಲ್ಲ. ಇವಾಗ ಹಂಗೆ ಒಂದು ತುಪ್ಪ ಹಾಕ್ಬಿಟ್ಟು ಕಾಫಿ ಗೀಫಿ ಕುಡ್ಕೊಂಡು ಮತ್ತೆ ಹೊಲ್ದಾನ ಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಓಕೆನಾ? ಬನ್ನಿ. ಫೈನಲಿ ಎಲ್ಲಾರು ವಿಭೂತಿ ಹಾಕ್ಸ್ಕೊಂಡು ಎಲ್ಲರೂ ನಿಂತಿದ್ದೀವಿ. ಇವಾಗೆಲ್ಲ ಇಲ್ಲಿ ಫೋಟೋ ಹಿಡ್ಕೊಳಕ್ ಹೋಗ್ತೀವಿ. ಹೋಗಿ ನೋಡೋಣ ಹೆಂಗ್ ಬರುತ್ತೆ ಫೋಟೋ ಅಂತ ಅಂದ್ಬಿಟ್ಟು ಬೆಳಗ್ಗೆ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕ್ತೀವಿ. ಆದರೆ ಈ ಬ್ಲಾಗ್ ಯಾವಾಗ ಹಾಕ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ನೋಡೋಣ ಬನ್ನಿ, ಹಂಗೆ ಕಂಟಿನ್ಯೂ ಮಾಡ್ತೀವಿ ಮುಂದೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಇದು ಆಕ್ಚುಲಿ ಇನ್ನ ಚೆನ್ನಾಗಿರೋದು. ಕರೆಕ್ಟಾಗಿ 4 ಗಂಟೆಗೆ ಬಂದಿದ್ದೀವಿ. ಇದು ಮಾದಪ್ಪ ಸ್ಟ್ಯಾಚು. 4 ಗಂಟೆಗೆ ಬಂದು ಎಲ್ಲ ನಿದ್ದೆ ಮಾಡ್ಕೊಂಡು ಒಳ್ಳೆ ನಿದ್ದೆ ಹೇಳ್ದಿ. ಇವಾಗ ಕರ್ಕೊಂಡು ನಿದ್ದೇನು ಆಗಿಲ್ಲ, ಮೈಕೈ ನೋವಿಕೊಂಡು ಕಾರಲ್ಲೇ ಮಲಗಿದೀವಿ. ನನಗಂತೂ ಒಳ್ಳೆ ನಿದ್ದೆ ಅಪ್ಪ. ನನಗೆ ಇನ್ನ ಬಿಟ್ಟಿದ್ರು ಮಲ್ಕೋತಾ ಇದೆ. ಏನೇನ್ ಮಾಡೋ ನಿದ್ದೆ ಬೇಕಾ? ನಾವೆಲ್ಲ ಸ್ನಾನ ಮಾಡೋಣ ಅಂತ ಬಂದು ಒಂದ್ 10 ನಿಮಿಷ ಹಂಗೆ ಕಣ್ಮುಚ್ಚೋಣ ಅಂತ ನೋಡಿದ್ರೆ ಎಷ್ಟೋ ಅವರ್ ಆಯ್ತು ಬ್ರೋ. ನಾನು ಅಲ್ಲಿ ರೂಮ್ ಕೇಳ್ಕೊಬರ್ರಿ ಅಂತ ಇದೇ ರೂಮ್ನಾಗ ಕೇಳ್ಕೊಬರ್ರಿ ಅಂತ. ನಿನ್ನೆ ನೈಟು ಹೆಂಗ್ ಕಾಣಿಸ್ತಾ ಇತ್ತು, ಇವಾಗ ಹೆಂಗ್ ಕಾಣಿಸ್ತಾ ಇತ್ತು ನೋಡಿ. ಸ್ನಾನ ಮಾಡ್ಬಿಟ್ಟು ನೆಕ್ಸ್ಟು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬಂದಿದ್ದು 4 ಗಂಟೆ, ಇವಾಗ 6 ಕಾಲು. ಜನ ಅಂತ ಸಾಗರ ತುಂಬ ಹೋಗ್ಬಿಟ್ಟವ್ರೆ. ಆಮೇಲೆ ಸ್ಟಾರ್ಟ್ ಮಾಡಿದ್ವಿ. ವ್ಯೂ ಮತ್ತೆ ಸಖತ್ತಾಗೈತೆ ನೋಡಿ. ನೋಡಿ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ಸಂತು ಹೊಸ ಬಟ್ಟೆ ತಗೊಂಡಿರೋದು ಹಾಕೊಂಡಿದ್ದಾನೆ. ಆಗ್ಲೇ ನಮ್ದು ಹಳೆ ಬಟ್ಟೆ ಅಪ್ಪ. ಅವ್ರು ಸಾವುಕಾರ ಮಂದಿ ಅಲ್ಲಿ ತಗೊಂಡ ನೈಟ್ ಬ್ಲಾಗ್ ಅಲ್ಲಿ ತೋರಿಸ್ತಾರಲ್ಲ. 40 ರೂಪಾಯಿ ಕೊಟ್ಟಿ ಟವಲ್ ತಗೊಂಡು ಅಲ್ಲೇ ಬಿಸಾಕ್ ಬಂದಿದ್ದಾನೆ ನೋಡಿ. ಸಾವುಕಾರ ಮಂದಿ ಯಾಕೆ ಜನರೇ ನೀವ್ ಹಿಂಗ್ ಮಾಡ್ತೀರಾ? ನೀವ್ ಹಿಂಗ್ ಮಾಡೋದು ತಪ್ಪು ತಾನೇ. ಸೊ ಇವಾಗ ದರ್ಶನಕ್ಕೆ ಹೋಗ್ಬೇಕು. ಬನ್ನಿ ದರ್ಶನಕ್ಕೆ ಹೋಗೋಣ. ಫೇರಲ್ಲಿ ಹಾಕೋತವ್ರೆ ಅಲ್ಲಿ ಹಾಕೊಂಡ್ಬಿಟ್ಟೆ. ಫೇರಲ್ಲಿ ಹಾಕೊಂಡು ಫುಲ್ಲು ಮಿಂಚೋಣ ಅಂತ. ಚೆನ್ನಾಗಿದೆ. ಗಲೀಜ್ ಮಾಡ್ಕೊಂಡ್ಬಿಟ್ಟು ನಿನ್ನ ತೋರಿಸ್ತೀನಿ. ಇನ್ನೇನ್ ತೋರಿಸ್ತೇ ಬಿಡಪ್ಪ. ನೋಡಿ ಫ್ರೆಂಡ್ಸ್, ಇವ್ರದ್ದು ಫೇರಲ್ಲಿ ಅಲ್ಲಿ ಹಾಕೊಂಡು ಮಿಂಚ್ತವ್ರಲ್ಲ ಇವರೇ ತಾನೇ ಅವರು. ಫ್ರೆಂಡ್ಸ್ ನೋಡಿ, ಅದೇ ಬೆಟ್ಟ. ಅಲ್ಲೇ ಇವಾಗ ದೇವಸ್ಥಾನಕ್ಕೆ ಹೋಗೋದು. ಇಲ್ಲಿಂದ ಕಾರಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ ಎಲ್ಲಾರು ಮಸ್ತಾಗಿ. ಬೆಟ್ಟ ಅದಪ್ಪ, ಅಲ್ಲಿಲ್ವಾ ಬೆಟ್ಟ? ಅಲ್ಲಿಲ್ವಾ? ಬನ್ನಿ ಫ್ರೆಂಡ್ಸ್, ಹಂಗೆ ಹೋಯ್ತಾ ಏನಾದ್ರು ವಿಚಿತ್ರವಾಗಿ ಏನಾದ್ರು ಕಾಣಿಸ್ತಾರೆ ನಮ್ಮ ಥರ ವಿಚಿತ್ರವಾಗಿರೋರ್ನ ತೋರಿಸ್ತೀವಿ. ಬನ್ನಿ ಹಂಗೆ. ಒಟ್ನಲ್ಲಿ ಇನ್ನ ನೈಟ್ದೆಲ್ಲ ಮಸ್ತಾಗೈತೆ ಎಂಟರ್ಟೈನ್ಮೆಂಟ್. ಹೋಗೋ ಟೈಮಲ್ಲಿ ಇನ್ನೂ ಏನೇನು ಮಾಡ್ತೀವೋ ಗೊತ್ತಿಲ್ಲ. ಎಲ್ಲ ಟಯರ್ಡಾಗಿ ಮಲ್ಕೋತಾರೆ ಏನೋ. ಇವರೆಲ್ಲ ಮಲ್ಗಲ್ಲ ಅಂತ ಅಂತವ್ರೆ. ಇದು ನೋಡಿ ಅಂತರ ಗಂಗೆ ಅಂತ. ಇದು ಫಸ್ಟು ಎಲ್ಲ ಇಲ್ಲೇ ಸ್ನಾನ ಮಾಡ್ತಾ ಇದ್ರು, ಇವಾಗ್ಲೂ ಇಲ್ಲೇ ಸ್ನಾನ ಮಾಡ್ತಾ ಇದಾರೆ. ಅರೆ ತುಂಬಾ ಜನ ಮಾಡಲ್ಲ, ಅಲ್ಲೋಗಿ ಮಾಡ್ತಾರೆ. ಎಲ್ಲ ಮುಂಚೆ ಇಲ್ಲಿ ಮಾಡ್ತಾ ಇದ್ರಪ್ಪ. ನೀರು ಗಲೀಜ್ ಆಗ್ಬಿಟ್ಟೈತಪ್ಪ. ಹಾ
ಸ್ವಲ್ಪ ಇಲ್ಲಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿದ್ರೆ ಸ್ವಲ್ಪ ಕ್ಲೀನ್ ಮಾಡಿಸ್ಬಿಡಿ. ನಮ್ ವಿಡಿಯೋ ನೋಡ್ತಾ ಇದ್ರೆ ಮಾದೇಶ್ವರ ಬೆಟ್ಟ ಸ್ವಾಮಿ ಇಲ್ಲಿ ನೋಡ್ಕೊಳ್ಳೋರು ನಮ್ ವಿಡಿಯೋ ನೋಡ್ತಾ ಇದ್ರೆ ಇದೆಲ್ಲ ನೀಟಾಗಿ ಇದ್ ಮಾಡ್ಬಿಡಿ. ಚೆನ್ನಾಗಿರುತ್ತೆ. ಆ ಕಡೆಯಿಂದ ನೀರು ಹರ್ಕೊಬರುವಾಗ ಇಲ್ಲಿ ಈಜಾಡ್ಕೊಂಡು ಅದೆಲ್ಲ ಒಂಥರ ವೈಬ್ ಸಖತ್ತಾಗಿರುತ್ತೆ. ಸೊ ನೋಡೋದಲ್ಲ ಇದು ಒಂಥರ ಗಂಗೆ. ನೀವು ನೆಕ್ಸ್ಟ್ ಇಲ್ಲೇ ಬಂದು ಸ್ನಾನ ಮಾಡಿ. ಓಕೆ, ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಕಾರಲ್ಲಿ ಪಾರ್ಕಿಂಗ್ ಮಾಡಿ ಟೆಂಪಲ್ ಎಂಟ್ರಿ, ಟೆಂಪಲ್ ರನ್. ಸೊ ಜನ ಎಷ್ಟು ಜನ ಅವರು ಏನು ಕತೆ ಏನೂ ಗೊತ್ತಿಲ್ಲ. ನೋಡೋಣ ಹೆಂಗಿರುತ್ತೆ. ಒಳಗಡೆ ವಿಡಿಯೋ ಮಾಡಕ್ ಬಿಟ್ರೆ ವಿಡಿಯೋ ಮಾಡ್ತೀವಿ. ಒಳಗಡೆ ಎಲ್ಲ ಕನ್ಸೆ ಬಿಡು. ಒಳಗಡೆ ಮಾಡಕ್ ಬಿಡಲ್ಲ. ದೇವ್ರನ್ನ ದರ್ಶನ ಮಾಡಿಸ್ತೀವಿ. ಇಲ್ಲ, ಒಳಗಡೆ ಮಾಡಕ್ ಬಿಡಲ್ಲ. ಫೋನೇ ಕಿತ್ಕೊಬಿಡ್ತಾರೆ ಸೀದಾ. ಸೊ ಬನ್ನಿ, ಇನ್ನ ದರ್ಶನ ನೋಡ್ಬೇಕು. ಜನ ಹೆಂಗವ್ರೆ ಏನ್ ಕತೆ ಗೊತ್ತಿಲ್ಲ. ಹೆವಿ ಜನ ಇದ್ದಾರೆ. ನೋಡೋಣ ಬರ್ರಿ ಎಲ್ಲ ಹೋಗುತ್ತೆ. ಮಾದೇಶ್ವರ ಬೆಟ್ಟದಲ್ಲಿ ಆನೆ ಆನೆ ಕಾಣಿಸ್ತಾನೆ ಇಲ್ಲಪ್ಪ. ಸ್ನಾನ ಮಾಡ್ಕೊತೈತೆ. ಹಾ, ನೀರ್ ಹಾಕೊಂತು ಏನು ಇಷ್ಟು ದೊಡ್ಡದಾಗೈತೆ. ಹಾಂ, ಥ್ಯಾಂಕ್ ಯು. ಹೇಳ್ಬಿಡು ಒಂದು. ಏನ್ ಜನರೇ, ಇಷ್ಟು ಜನರಿದ್ದಾರೆ ಇಲ್ಲಿ. ಅವ್ರು ಕೀಕಿಂಗ್ ಕರ್ಕೊಂಡ್ಬರ್ಬೇಕು. ಜನರೇ ಯಾಕೆ? ಒಳ್ಳೆ ರೀಲ್ಸ್ ಹುಡುಗಿ ಬಿಡಪ್ಪ. ಯಾರೋ ಜನ ಹೆವಿ ಅವರೇ. ಹೋಗ್ಬಿಟ್ಟು ಕ್ಯೂಯಲ್ಲಿ ನಿಂತ್ಕೊಂಡು ದರ್ಶನ ಮಾಡೋದು. ಬನ್ನಿ, ಕ್ಯೂಯಲ್ಲಿ ಹೋಯ್ತಾ ಸ್ಟಾರ್ಟ್ ಮಾಡ್ತೀನಿಲ್ಲ. ಹಾಂ, ನಿಮ್ಮಲ್ಲಿ ಹಾಂ ಕಾಣಿಸ್ತಾ ಐತೆ. ಬಂದಿಲ್ವಾ? ಎಲ್ಲ ಹೇಗೆ ತೂರ್ಕೊಂಡು ಬರ್ತಾ ಇದ್ದಾರೆ. ಜನ ಅವ್ರೆ, ಭಯಂಕರ ಜನ ಅನ್ಕೊಳ್ಳಿ ಮಾತ್ರ. ಜನ ಅಂತೂ ಫುಲ್ ಇದ್ದಾರೆ, ಹೆವಿ. ಇನ್ನ ಎಷ್ಟು ಜನ ನಮ್ಮ ಮುಂದೆ ಅವ್ರೆ ಅಂತ ಗೊತ್ತಿಲ್ಲ. ತುಂಬಾ ಜನ ಅವ್ರೆ. ಕುಕ್ಸ್ ಅಂತೂ ಅಮ್ಮ ಅಂತಲ್ಲ, ಏನೋ ಮಾದಪ್ಪನ ಡೈಲಾಗ್ ಹೋಗಪ್ಪ. ಮಾದಪ್ಪನ ಡೈಲಾಗ್ ಹೇಳ. ಒಳಗಡೆ ಮೊಬೈಲ್ ಬಿಡಲ್ಲ, ಅದಕ್ಕೆ ನೋಡ್ಕೋಬೇಡಿ. ಬಿಟ್ರೆ ಆದಷ್ಟು ಟ್ರೈ ಮಾಡ್ತೀನಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೈ ಲೆವೆಲ್. ಪ್ರಯತ್ನ ನಮ್ದು ಬಲ. ಮಾತಾಡು ಬ್ರೋ. ಏನಾದ್ರು ಹೇಳು ಬ್ರೋ. ಮುಗೇ ಅದು ವಾಯ್ಸ್. ಬಿಡ್ತಾರೆ ನಿನ್ಗೆ. ಫ್ರೆಂಡ್ಸ್, ಆದ್ರೂ ದೇವಸ್ಥಾನದಲ್ಲೆಲ್ಲ ದರ್ಶನ ಮಾಡ್ಕೊಂಡು ಅಲ್ಲಿ ನೋಡಿದ್ರೆ ಅಷ್ಟೊತ್ತೆಲ್ಲ ಕಾಯ್ದು ನೋಡಿದ್ರೆ 5 ನಿಮಿಷನೂ ನಿಲ್ಸಲ್ಲ ಅಂತ ಅಂತಾರೆ. ಬೇಗ ಕಳಿಸ್ಬಿಟ್ರು. ಹಂಗಾಗಿ ನೋಡಿ ಗೈಸ್, ಮಾದೇಶ್ವರ ಬೆಟ್ಟದ ಆನೆ. ಆದ್ರೂ ಫ್ರೆಂಡ್ಸ್ ಬ್ಲಾಗಲ್ಲಿ ನೋಡ್ತಾ ಇರಿ, ಬೀಳುತ್ತೆ ಏಟ್ ಒಬ್ಬಂಗೆ. ವಿಡಿಯೋ ಐತೆ, ಸಖತ್ತಾಗಿ ಬರುತ್ತೆ. ಮಾತ್ರ ಭಯ ಐತೈತೆ. ಮಾಡ್ತೀನಿ ನೋಡಿ. ಇವಾಗ ಇಲ್ಲೇ ಬಂದಿದ್ದಾರೆ ಅವ್ರು. ನಮಗೆ ಹೋದ್ ಸಲನೂ ಬರುವಾಗ ಅವರು ಕೆಳಗೆ ಇಳ್ದಿದ್ರು. ಈ ಸಲ ನನಗೆ ಕೆಳಗೆ ಇಳ್ದವ್ರೆ, ನಮ್ಗೆ ಕಾಯ್ತವ್ರೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡ್ರಿ. ಈಗ ನೋಡಿ, ಇವಾಗ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬೆಳಿಗ್ಗೆ ಇರಲಿಲ್ಲ, ಇವಾಗಿದ್ದಾರೆ. ನೀವೇ ಹಾಯ್ ಮಾಡ್ರಿ ಬ್ರೋ. ಅಣ್ಣವರು ಇಲ್ಲಿ ಬಂದ್ಬಿಡಿ. ಸತ್ತಿಗಾಲ ಹತ್ರ ಅಣ್ಣವ್ರು ಬೋಟಿಂಗ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಇಲ್ಲೇ ಐತಲ್ಲ ಬ್ರೋ, ಫಸ್ಟ್ ಟೈಮ್ ಬೋಟಿಂಗು. ನೀರ್ ಬೇರೆ ಇಲ್ಲೇ ಐತ್ ನೋಡ್ರಿ, ಭಯ ಆಯ್ತೈತೆ. ಅಣ್ಣ ನಾಗರಾಜ್ ಅಣ್ಣ ನೋಡಿ, ನಮ್ ನರಸಿಂಹಣ್ಣ ಹೆಂಗೋ ನಮ್ ನಾಗರಾಜ್ ಅಣ್ಣನ ಹಂಗೆ. ಗಗನ ಚುಕ್ಕಿ ಬರೋ ಚುಕ್ಕಿಗೆ ಬಂದಿದ್ದು. ನೀರ್ ತುಂಬಿ ತುಳುಕ್ತೈತೆ ನೋಡಿ. ಎಲ್ಲ ಬಂಡೆ, ನೀರ್ ಯಾವ್ದು ಇಲ್ಲ, ನೀರೇ ಇಲ್ಲ. ಅಲ್ಲಿ ಎದುರುಗಡೆ, ನಿಮ್ ಎದುರುಗಡೆ
ಮೈಸೂರು ಟು ಹೈವೇ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ನಾವು ಹೋಗಿ ಬೆಂಗಳೂರು ಟು ಮೈಸೂರು ಹೈವೇಲಿ ಕಾರು ಫುಲ್ಲು ನೀರು ಪಾಲಾಗಿದೆ ನೋಡಿ ನೋಡಿ ಗಾಯ್ಸ್ ಆಂಬುಲೆನ್ಸ್ ಬೇರೆ ಬರ್ತೈತೆ ಇಲ್ಲಿ ಫುಲ್ ಜಾಮು ಹೋಗಕ್ಕೆ ಆಯ್ತಾ ಇಲ್ಲ ಈ ಕಾರ್ ಬೇರೆ ಅರ್ಧ ತುಂಬೋಗಿದೆ ಮೈಸೂರು ಟು ಹೈವೇ ಬೆಂಗ್ಳೂರು ಏನೋ ಮೈಸೂರು ಟು ಬೆಂಗಳೂರು ಹೈವೇಲಿ ಫುಲ್ಲು ನೀರು ತುಂಬಿ ಏನಿಲ್ಲ ಅಂದ್ರೂ ಕೆರೆ ಥರ ತುಂಬೋಗಿದೆ ಜೈ ಆಂಜನೇಯ ಜೈ ಆಂಜನೇಯ ಜೈ ಆಂಜನೇಯ ಜೈ ಆಂಜನೇಯ ಹೋಗು 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 ತುಂಬೋಯ್ತಪ್ಪ ಹೋಗು 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 ಸೈಲೆನ್ಸರ್ ಎಲ್ಲ ತುಂಬೋಗ್ಬಿಟ್ಟಿರುತ್ತಲ್ವಾ ಹೊಸ ಬಟ್ಟೆ ನೋಡಿ ಸಂತು ಇರೋ ಬೆಳಿಗ್ಗೆ ಪಳ ಪಳ ಅಂತ ಇದ್ದ ಇವಾಗ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ರೀಚ್ ಆದೋ ಫುಲ್ ಟಯರ್ಡ್ ಆಗ್ಬಿಟ್ಟಿದೀವಿ ಯಾರ ಕೈಲೂ ಮಾತಾಡಕ್ಕೂ ಆಗ್ತಾ ಇಲ್ಲ ಫುಲ್ಲು ತಲೆಗೊಳಬಿಟ್ಟೈತೆ ಅಲ್ಲಿ ನೋಡ್ರೆ ಮಳೆ ನೀರೆಲ್ಲ ತುಂಬೋಗಿ ಏನೇನಾಯ್ತು ನಮ್ಮ ಪರಿಸ್ಥಿತಿ ನೀವೇ ನೋಡಿದ್ರಲ್ಲ ವಿಡಿಯೋದಲ್ಲಿ ಹಾಕಿದ್ದು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಅಲ್ಲಿ ಬ್ರೋ ಕಾಮೆಂಟ್ ಮಾಡಿ ಬ್ರೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು